ನಾವು ಎಷ್ಟು ಖರ್ಚು ಮಾಡ್ತೇವೆ, ಎಷ್ಟೆಲ್ಲ ಆಗುತ್ತೆ, ಇದಕ್ಕೆಲ್ಲ ಒಂದು ಎಲೆಕ್ಟ್ರಿಕಲ್ ರಿಫಾರ್ಮ್ಸ್ ತರಬೇಕು ಅಂತಲೂ ಹೇಳಿದ್ದೇನೆ. ನಾನು ಹಿಂದಿನ ದಿವಸ ಹೇಳಿದ್ದೇನೆ, ಈಗಲೂ ಹೇಳ್ತೇನೆ. ಮತ್ತು ಇಷ್ಟೆಲ್ಲ ಹೆವಿ ಕರಪ್ಷನ್ ಆಗಿ ಇಷ್ಟೆಲ್ಲ ಪಾರ್ಟಿಗಳು ಬಡದಾಡಿ ಏನು ಹೋದ ಸರಿ ಏನಾಯಿತು, ಬಿಜೆಪಿ ಗೌರ್ಮೆಂಟ್ ಎಲ್ಲ ಏನೆಲ್ಲ ಮಾಡ್ತು ಅನ್ನೋದ್ರ ಬಗ್ಗೆ ಗೊತ್ತಿಲ್ವಾ? JDS ಗೌರ್ಮೆಂಟಲ್ಲಿ ಏನಾಯ್ತು ಅಂತ ಗೊತ್ತಿಲ್ವಾ? ಚಾರ್ಜಸ್ ಇಲ್ವಾ ಚೀಫ್ ಮಿನಿಸ್ಟರ್ ಆಧಾರ ಮೇಲೆ ಇವ್ರ ಮೇಲೆ? ಇದು ಆಗಬಾರ್ದು, ಕರ್ನಾಟಕಕ್ಕೆ ಒಳ್ಳೇದಾಗಬೇಕು, ಇದ್ರ ಬಗ್ಗೆ ಒಂದು ಚಿಂತನೆ ಪ್ರಾರಂಭ ಆಗಲಿ ಅಂತ ಹೇಳಿ ನಾನು ಹೇಳಿದ್ದೇನೆ ಹೊರತು ಸಿದ್ದರಾಮಯ್ಯ ಸರ್ಕಾರ ನಮ್ಮ ಸರ್ಕಾರ ಕರಪ್ಟ್ ಇದೆ ಅಂತ ನಾನು ಎಲ್ಲಿ ಹೇಳಿಲ್ಲ, ಹೇಳೋದಿಲ್ಲ. ಇನ್ಫ್ಯಾಕ್ಟ್ ಐ ಆಮ್ ಅಪ್ರಿಷಿಯೇಟಿಂಗ್ ಅವರ್ ಹಾನರಬಲ್ ಚೀಫ್ ಮಿನಿಸ್ಟರ್. ಯಾಕಂದ್ರೆ ಇತ್ತೀಚಿನ ಬಜೆಟ್ ಬುಕ್ ತೆಗೀರಿ ತಾವು. ಬಜೆಟ್ ಪುಸ್ತಕದಲ್ಲಿ ನಮ್ಮ ಮುಖ್ಯಮಂತ್ರಿಗಳು ಸ್ಪಷ್ಟವಾಗಿ ಹೇಳಿದ್ರು, ಇನ್ಮೇಲೆ ಟ್ರಾನ್ಸ್ಫರ್ನಲ್ಲಿ ಕರಪ್ಷನ್ ನಿಲ್ಲಬೇಕು. ಅದಕ್ಕಾಗಿಯೇ ಎಕ್ಸೈಸ್ ಡಿಪಾರ್ಟ್ಮೆಂಟ್ ಮತ್ತು ಸಬ್ ರಿಜಿಸ್ಟರ್, ಮೈನ್ಸ್ ಅಂಡ್ ಜಿಯಾಲಜಿ, ಕಮರ್ಷಿಯಲ್ ಟ್ಯಾಕ್ಸ್, ಇಂಥ ಎಲ್ಲ ಅಧಿಕಾರಿಗಳು ಇನ್ಮೇಲೆ ರೆಕಮೆಂಡೇಶನ್ ಮೇಲೆ ಟ್ರಾನ್ಸ್ಫರ್ ಆಗುವ ಹಾಗಿಲ್ಲ. ಓನ್ಲಿ ಆನ್ ದ ಕೌನ್ಸಿಲಿಂಗ್. ಇವನ್ ಐ ಮಸ್ಟ್ ಅಪ್ರಿಷಿಯೇಟ್ ಪ್ರಿಯಾಂಕಾ ಖರ್ಗೆ. ಏನಂತ ಹೇಳಿದ್ರು ಅವರು, ಈ PDOಗಳನ್ನೆಲ್ಲನೂ ನಾವು ಕೌನ್ಸಿಲಿಂಗ್ ಮಾಡ್ತೀವಿ ಅಂತ ಹೇಳಿದ್ರು. ಕೆಲವು ಶಾಸಕರು ವಿರೋಧ ಮಾಡಿದ್ದಾರೆ, ಅವರವ್ರ ಅಭಿಪ್ರಾಯ. ನಾನು ಇಲ್ಲ ಅಂತ ಹೇಳಲ್ಲ, ಅದಕ್ಕೆ ನಾನು ಸಪೋರ್ಟ್ ಮಾಡ್ತೀನಿ. ಎಲ್ಲ ಟ್ರಾನ್ಸ್ಫರ್ಸ್ ನೀವು ಬೇಕಾದ್ರೆ ಕೌನ್ಸಿಲಿಂಗೇ ಮಾಡಿ, ಮುಂದೆ ಯಾರೇ ಸರ್ಕಾರ ಬರಲಿ ಹೋಗಲಿ ಈ ವ್ಯವಸ್ಥೆ ನಿಲ್ತದೆ. ಇಲ್ಲದ್ರೆ ಈ ಭ್ರಷ್ಟ ವ್ಯವಸ್ಥೆ ಕೆಟ್ಟ ಹೆಸರು ನಮ್ಮ ರಾಜ್ಯಕ್ಕೆ ಏನು ಬಂದಿದೆ ಅದು ಹೋಗ್ತದೆ ಅನ್ನೋಂಥ ದೃಷ್ಟಿಯಿಂದ ನಮ್ಮ ಮುಖ್ಯಮಂತ್ರಿಗಳು ದೊಡ್ಡ ನಿರ್ಣಯವನ್ನು ತೆಗೆದುಕೊಂಡಿದ್ದಾರೆ. ನೀವು ಅಪ್ರಿಷಿಯೇಟ್ ಮಾಡಬೇಕಲ್ಲ ಅವ್ರನ್ನ. ಈ ನೋಡಿ, ಎಕ್ಸೈಸ್ ಡಿಪಾರ್ಟ್ಮೆಂಟ್, ಬೆಂಗಳೂರಲ್ಲಿ ಸಬ್ ರಿಜಿಸ್ಟ್ರು, ಇದೇನಿದು ಓಪನ್ ಟ್ರೂತ್ ಇಲ್ವಾ ಇದು? ಮತ್ತು ಕೌನ್ಸಿಲಿಂಗ್ ತರ್ತಾರೆ ಅಂತಂದ್ರೆ ನಮ್ಮ ಮುಖ್ಯಮಂತ್ರಿಗಳು ಮತ್ತು ನಮ್ಮ ಸರ್ಕಾರ, ನಮ್ಮ ಪಾರ್ಟಿ ಒಳ್ಳೆ ಡಿಸಿಷನ್ ತಗೊಂಡಿದೆಯಲ್ಲ. ಘೋಷಣೆ ಅಂದ್ರೆ ಇನ್ಮೇಲೆ ತಾನೇ ಆಗೋದು. ಯಾವಾಗ ಬಜೆಟ್ ಅಪ್ರೂವ್ ಆಗಿ ಬಂತು? ಒಂದು ವಾರದ ಹಿಂದೆ. ಇನ್ಮೇಲೆ ಈ ಎಲ್ಲ ಇಲಾಖೆಗಳಲ್ಲಿ ಕೌನ್ಸಿಲಿಂಗ್ ಮುಖಾಂತರ ಮಾಡೋದ್ರಿಂದ ಭ್ರಷ್ಟಾಚಾರ ಈ 7-8 ಇಲಾಖೆಯಲ್ಲಿ ನಿಲ್ತದೆ. ನಮ್ಮ ಯಂಗ್ಸ್ಟರ್ಸ್, ಕೃಷ್ಣ ಬೈರೇಗೌಡ ಒನ್ ಆಫ್ ದ ಗುಡ್ ಮಿನಿಸ್ಟರ್, ಪ್ರಿಯಾಂಕಾ ಇಸ್ ಒನ್ ಆಫ್ ದ ಗುಡ್ ಮಿನಿಸ್ಟರ್. ನಾ ಬರೀ ಚೀಫ್ ಮಿನಿಸ್ಟರ್ ಬಗ್ಗೆ ಮಾತಾಡ್ತಾ ಇಲ್ಲ, ಯಂಗ್ ಮಿನಿಸ್ಟರ್ಸ್ ಒಳ್ಳೆ ಕೆಲಸ ಮಾಡೋಂಥವ್ರ ಬಗ್ಗೆ ಸಪೋರ್ಟ್ ಮಾಡ್ಬೇಕು ನಾವು. ಇದು ಈ ತರ ಆಗ್ಬೇಕನ್ನೋದು ನಮ್ಮಂಥವರ ಆಸೆ, ಆಗಲಿ ಅಂತ ನಮ್ಮ ಆಸೆ. ಹೀಗಾಗಿ ನಮ್ಮ ಸರ್ಕಾರ, ನಾನು ಮುಖ್ಯಮಂತ್ರಿಗಳನ್ನು ಒತ್ತಾಯ ಮಾಡ್ತೇನೆ, ಏನಿದ್ರೆ ನೀವು ತೆಗೆದುಕೊಂಡಿದ್ದೀರಿ ಕೌನ್ಸಿಲಿಂಗ್ ಮುಖಾಂತರ ಇದನ್ನು ಸ್ಟಾರ್ಟ್ ಮಾಡಿ. ಆಮೇಲೆ ನಂಬರ್ 2, ಇನ್ಮೇಲೆ ಈ ಅಭಿವೃದ್ಧಿ ಕೆಲಸದಲ್ಲಿ ಎಲ್ಲೆಲ್ಲಿ ಕಳಪೆ ಕೆಲಸ ಆಗ್ತದೆ ಅಧಿಕಾರಿಗಳನ್ನು ಸಸ್ಪೆಂಡ್ ಮಾಡ್ರಿ. ಯಾರು ಇದ್ದಾರೆ ಅವ್ರಿಗೆಲ್ಲ ಇದನ್ನು ಮಾಡಿ. ಅದರಲ್ಲಿ ವಿಶೇಷವಾಗಿ ಕಲ್ಯಾಣ ಕರ್ನಾಟಕದಲ್ಲಿ ಸ್ವಲ್ಪ ಕಳಪೆ ಕಾಮಗಾರಿ ಜಾಸ್ತಿ ಆಗ್ತಾ ಇದೆ. ಅದನ್ನು ನಾನು ನೋಟಿಸ್ ಮಾಡಿದ್ದು. ಅದನ್ನು ನಾನು ಮೀಟಿಂಗ್ನಲ್ಲಿ ಅಧಿಕಾರಿಗಳಿಗೆ ಹೇಳಿದ್ದೇನೆ. ಅದನ್ನು ಕಂಟ್ರೋಲ್ ಮಾಡಲಿಕ್ಕೆ ಚೀಫ್ ಮಿನಿಸ್ಟರ್ಗೂ ಕೂಡ ನಾನು ಒತ್ತಾಯವನ್ನು ವೈಯಕ್ತಿಕವಾಗಿ ಮಾಡಿದ್ದೇನೆ. ಇದೇನು ಪತ್ರಿಕೆ ಮುಖಾಂತರ ಅಲ್ಲ. ಇನ್ಫ್ಯಾಕ್ಟ್ ಐ ಡೋಂಟ್ ಮೈಂಡ್, ಐ ಕ್ಯಾನ್ ಗಿವ್ ಇನ್ ರೈಟಿಂಗ್ ದ್ಯಾಟ್ ವಾಟ್ ಈಸ್ ರಾಂಗ್ ಇನ್ ದ್ಯಾಟ್. ಹೀಗಾಗಿ ನಾನು ಸ್ಪಷ್ಟಪಡಿಸ್ತೇನೆ, ನಮ್ಮ ಸರ್ಕಾರ, ಅದರಲ್ಲಿ ನಮ್ಮ ವಿಶೇಷವಾಗಿ ನಮ್ಮ ಮುಖ್ಯಮಂತ್ರಿಗಳ ಬಗ್ಗೆ ನನಗೆ ಅತ್ಯಂತ ಅಭಿಮಾನ ಇದೆ. ಅವರು ನನಗೆ ಅಧಿಕಾರ ಕೊಡ್ತಾರೆ, ಮುಂದೆ ಕೊಡ್ತಾರೆ, ಅದರ ಬಗ್ಗೆ ಐ ಆಮ್ ನಾಟ್ ದ ಮ್ಯಾನ್.